ಯಾರು ಇಲ್ಲಲ್ಲ ಇಲ್ಲಿ ಬಸು ಬ್ರದರ್ ಅನ್ನೋರು. ಅವರು 15 days ಹಿಂದೆ ಹೋಗ್ಬಿಟ್ಟಿದ್ದಾರೆ. ಕ್ರಿಕೆಟ್ ಆಗ್ಬೇಕಂತ, ಕ್ರಿಕೆಟರ್ ಆಗ್ಬೇಕಂತ ಆಸೆ ಇದೆನಾ? ಎಸ್. ಯಾವಾಗ ಕ್ರಿಕೆಟ್ ಆಡೋದ್ನ ಏನೇನ ಯಾವ ಸಾಮಾನು ಮುರಿದಿ? ಗ್ಲಾಸ್, ಮತ್ತೆ ವಿಂಡೋ. ಎಜುಕೇಶನ್ ಅಲ್ಲಿ ಏನ್ ಮಾಡ್ಬೇಕಂತಿದೆ? ಎಜುಕೇಶನ್ ಅಲ್ಲಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತ ಹೇಳ್ತಾ ಇವತ್ತು ನಾವು ಯಾರ ಜೊತೆ ಇದೀವಪ್ಪ ಅಂದ್ರೆ ಚೂಟು ಅಂತಂದು ಬಂದ್ಬಿಟ್ಟು ನಮಸ್ಕಾರ ಮಾಡ್ಸಲ್ಲ. ನಮಸ್ಕಾರ ಗಾಯ್ಸ್. ಇವ್ರ ಜೊತೆ ಇವತ್ತು ನಾವು ಮಾತಾಡ್ತಿರೋದಂದ್ರೆ ಇವರು ಇವತ್ತು ಹೋಗ್ತಾ ಇದ್ದಾರೆ ಸಣ್ಣ ಅಪ್ ಮಾಡಬೇಕು. ಅದಕ್ಕೆ ಇವ್ರ ಜೊತೆ ಸ್ವಲ್ಪ ಕ್ವಶನ್ ಹೇಳ್ತಾ ಸ್ವಲ್ಪ ಇವ್ರ ಜೊತೆ ಫನ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಚೋಟು ಅವರೇ, ನಿಮ್ಮ ಸ್ವಲ್ಪ ಹೇಳ್ಬಿಡಿ ಅವ್ರಿಗೆ, ನಿಮ್ಮ ಹೆಸರು ಎಲ್ಲ ಹೇಳ್ಬಿಡಿ. ನನ್ನ ಹೆಸರು ಅನಿಕೇತ್. ನಾನು 7th ಕ್ಲಾಸ್ ಓದುತ್ತಿದ್ದೇನೆ. ಇಲ್ಲಿ ಯಾಕೆ ಬಂದಿ? ಕ್ರಿಕೆಟ್ ಕಲೀಲಿಕ್ಕೆ ಬಂದಿದ್ವಿ. ಕ್ರಿಕೆಟ್ ಯಾವ ಕ್ಲಬ್ ಅವ್ರಿಗೆಲ್ಲ ಹೇಳ ಸ್ವಲ್ಪ. ನಮ್ದು ಶ್ರೀ ದುರ್ಗಾ ಕ್ರಿಕೆಟ್ ಸ್ಪೋರ್ಟ್ಸ್ ಅಕಾಡೆಮಿ. ಓಹೋ, ಹೌದಾ? ಈಗ ನಾವು ಒಂದಿಷ್ಟು ನಿಮ್ಗೆ ಕ್ವಶನ್ ಕೇಳ್ತೀವಿ, ನಮ್ಗೆ ನೀವು ಆನ್ಸರ್ ಹೇಳ್ಬೇಕು. ಎಸ್ ಸರ್. ಎಸ್ ಸರ್ ಅಲ್ಲೋಪ್ಪ, ನಿಮ್ ಬ್ರದರ್ ನಾನು ಅಣ್ಣ ಅನ್ಬೇಕು. ಎಸ್ ಬ್ರದರ್. ಹಂಗೆ. ಈಗ ನೀವು ಇಲ್ಲಿ ಹುಬ್ಳಿಗೆ ಬಂದ್ರಲ್ಲ, ಯಾರು ಹೇಳಿದ್ರಂತ ನೀವು ಇಲ್ಲಿ ಹುಬ್ಳಿಗೆ ಬಂದಿದ್ದೀರಾ? ನಮ್ ಫಾದರ್ ಫ್ರೆಂಡ್. ಇಲ್ಲಿ ನೀವು ಕ್ರಿಕೆಟ್ ಆಗ್ಬೇಕಂತ, ಕ್ರಿಕೆಟರ್ ಆಗ್ಬೇಕಂತ ಆಸೆ ಇದೆನಾ? ಎಸ್. ಯಾವಾಗಿಂದ ಆಗ್ಬೇಕಂತ ಆಸೆ ಇದೆ? 4th ಇತ್ತು. ಅಂದ್ರೆ 4th ಸ್ಟ್ಯಾಂಡರ್ಡ್ ಇಂದ? 4th ಕ್ಲಾಸ್. ಓಕೆ. ಅಂದ್ರೆ ನಿಮ್ ಊರಲ್ಲಿ ನೀವು ಕ್ರಿಕೆಟ್ ಆಡ್ತಾ ಇದ್ರಾ? ಓಕೆ. ಇಲ್ಲಿ ಬಂದು ಇವರೆಲ್ಲ ನಿಮ್ಮ ಹುಡ್ರೆಲ್ಲ ಬಾಯ್ಸ್ ಇದಾರಲ್ಲ, ಅವರೆಲ್ಲ ಹೇಗ್ ಪರಿಚಯ ಇದ್ರು? ಸ್ಟಾರ್ಟಿಂಗ್ ಬಂದ ತಕ್ಷಣ ಜಸ್ಟ್ ಕಾಮಿಡಿ ಮಾಡ್ತಿದ್ವಿ. ನೆಕ್ಸ್ಟ್ ಪರಿಚಯ ಆಗ್ಬಿಟ್ರು. ಹೌದಾ? ಹೆಂಗಂದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ ಹೆಂಗ ಅಂತಂದ. ಬಂದ್ ಮಾಡೋಣ. ಯಾಕ? ಬಂದ್ ಮಾಡೋಣ. ಏನ್ ನಡೀತು? ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ ಮಾತಾಡ. ಏನಂತ ಪರಿಚಯ? ಕರೆಕ್ಟ್ ಮಾತಾಡ. ಕರೆಕ್ಟ್ ಬರತ್ತದಲ್ಲ? ಕರೆಕ್ಟ್ ಹಿಡಿಯು. ಫಸ್ಟ್ ಯಾರು ಪರಿಚಯ ಇದ್ರು? ಬಸು ಬ್ರದರ್. ಅವ್ರು ಯಾರು ಇಲ್ಲಲ್ಲ ಇಲ್ಲಿ ಬಸು ಬ್ರದರ್ ಅನ್ನೋರು? ಅವರು 15 days ಹಿಂದೆ ಹೋಗ್ಬಿಟ್ಟಿದ್ದಾರೆ. ಹೌದಾ? ಓಕೆ. ಅವನ ಹೆಸರೇನು? ಚೇತನ್ ಅನ್ನೋರು ನಿನ್ನೆ ಹೋದ್ರು. ಅವರಿಗೆ ನಿನ್ನೆ ಸೆಂಡ್ ಅಪ್ ಮಾಡಿದ್ವಿ. ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡ್ಬೇಕಂತ ಇತ್ತು, ಆದರೆ ಅವರು ಸಿಗ್ಲಿಲ್ಲ. ನಾನು ನಿನ್ನೆ ವರ್ಕ್ ನಲ್ಲಿ ಬ್ಯುಸಿ ಆಗಿದ್ದೆ. ಸೊ ಅದಕ್ಕೆ ಇವತ್ತು ಅನಿಕೇತ್ ಅವ್ರು ಸಿಕ್ಕಿದ್ದಾರೆ. ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಅವರು ಕ್ಯಾಮ್ರಾ ಮುಂದೆ ಮಾತಾಡಕ್ ಸ್ವಲ್ಪ ಅನ್ಸ್ತಾ ಇದ್ದಾರೆ, ಭಯ ಪಡ್ತಿದ್ದಾರೆ. ಅವ್ರು ನಿಜವಾಗ್ಲೂ ಸ್ವಲ್ಪ ರಾತ್ರಿ ಆದ್ರೆ ಭಯ ಪಡ್ತಾರ ಅವರು. ಸೊ ಈಗ ಯಾಕೆ ಮಾತಾಡ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ಹೇಳ ಮತ್ತೆ, ಈಗ ನಾವ್ ಹೆಂಗ್ ಪರಿಚಯ ಆದ್ವಿ ನಿಂಗ? ಅದನ್ನ ಮೈಕ್ ನೀಟಾಗಿ ಇಟ್ಕೋಬೇಕು. ನಾವ್ ಹೆಂಗ್ ಪರಿಚಯ ಆದ್ವಿ? ನೀವು ಫಸ್ಟ್ ಡೇ 4th day ಕ್ರಿಕೆಟ್ ಆಡ್ತಿದ್ವಿ ಇಲ್ಲಿ PG ತಳಗೆ. ಅವಾಗಿಂತ್ರ ಪರಿಚಯ ಆದ್ವಿ. ಯಾರು? ನಾ ಹೆಂಗ್ ಪರಿಚಯ ಆದ್ವಿ ನಿಂಗೆ? ಕ್ರಿಕೆಟ್ ಆಡ್ಕೋತ ಪರಿಚಯ ಆದ್ವಿ. ಇಲ್ಲಿ ಕ್ರಿಕೆಟ್ ಆಡ್ತಿದ್ವಿ ನಾವು. ಇಲ್ಲಿ ಕ್ರಿಕೆಟ್ ಆಡೋದ್ನ ಏನೇನ ಯಾವ ಸಾಮಾನು ಮುರಿದಿ? ಗ್ಲಾಸ್, ಮತ್ತೆ ವಿಂಡೋ, ಮತ್ತೆ ಮಿರರ್. ಓಕೆ. ನೀವು ಮೊನ್ನೆ ಬಾಯ್ಸ್ ಎಲ್ಲ ಹೇಳ್ತಾ ಇದ್ರು, ನಿಮ್ಮ ಫ್ರೆಂಡ್ಸ್ ಎಲ್ಲ ಮೊನ್ನೆ ಮಳೆ ಆಯ್ತು ಇಲ್ಲಿ ಹುಬ್ಳಿಲಿ, ಭಾರಿ ಮಳೆ ಆಯ್ತು ಅಂತ ಹೇಳ್ತಾ ಇದ್ರು. ಅವತ್ತೇನೋ ನೀವು ಬಹಳ ಭಯ ಪಟ್ಟನಂತೆ? ಹೌದು, ಬಹಳ ಭಯ ಪಟ್ಟಿದ್ದೆ. ನೀವು ಮೊದ್ಲೇ ಸ್ಟಾರ್ಟಿಂಗ್ ಇಂದಾನು ನೀವು ಹೊಡೆದಾಗಿಂದಾನು ಭಯನೇ ಪಡ್ತಿದ್ರಾ? ಇಲ್ಲ, 4th ಭಯ ಪಡ್ತಿದ್ವಿ. ಅವತ್ತು ಎಲ್ಲ ಸ್ಟಾರ್ಟ್ ಮಾಡ್ತಾ ಇರೋದ ನೀವು 4th ಸ್ಟ್ಯಾಂಡರ್ಡ್ ಇಲ್ಲ? ಎಸ್ ಅಣ್ಣ, ಇವತ್ತು 2 ಡಿಸೈಡ್ ಆಗ್ಬಿಡ್ಬೇಕಣ್ಣ. ನಾನೇ ಬರೋಣ ಹೊಸ್ದಾಗಿ ಬರ್ದು ಪ್ರಿಂಟ್ ಮಾಡಿ ಹಂಗೆ ಅಂಟಿಸ್ಬಿಡೋಣ. ಸೊ ಅನಿಕೇತ್ ಅವರೇ, ಈಗ ನೆಕ್ಸ್ಟ್ ನಿಮ್ ಡ್ರೀಮ್ ಏನು? ಏನ್ ಮಾಡ್ಬೇಕಂತಿದ್ದೀರಾ? ಯಾವ ಲೆವೆಲ್ಗೆ ಕ್ರಿಕೆಟ್ ಆಡ್ಬೇಕಂತಿದ್ದೀರಾ? ಏನ್ ಸ್ಟೇಟ್ ಲೆವೆಲ್, ಏನು ಇಂಡಿಯನ್ ಲೆವೆಲ್, ಯಾವ ಲೆವೆಲ್ ಆಡ್ಬೇಕಂತ? ಇಂಟರ್ನ್ಯಾಷನಲ್ ಆಡ್ಬೋದಾ? ಇಂಟರ್ನ್ಯಾಷನಲ್ ಲೆವೆಲ್ ಆಡ್ಬೇಕಂತ ಫೋಕಸ್. ಕ್ರಿಕೆಟ್ ಅಲ್ಲಿ ನಿಂಗೆ ಯಾರು ಫೇವರೇಟ್? ಮಹೇಂದ್ರ ಸಿಂಗ್ ಧೋನಿ. ಓ, ಧೋನಿನಾ? ಓಕೆ. ಬಿಕಾಸ್ ಆಫ್ ಕ್ಯಾಪ್ಟನ್. ಓಕೆ. ನೆಕ್ಸ್ಟ್ ನೀವು ಈಗ
ನಾಳೆ ಊರಿಗೆ ಹೋಗ್ತಿದ್ದಾರೆ ನೀವು, ಹೌದಾ? ನೀವು ಊರಿಗೆ ಹೋಗ್ತಿದ್ದೀರಾ. ಈಗ ಊರಿಗೆ ಹೋಗಿ ನೀವು ಏನ್ ಮಾಡ್ತೀರಾ? ಸ್ವಲ್ಪ ಸ್ಟಡಿ ಆಮೇಲೆ ಸ್ವಲ್ಪ ಕ್ರಿಕೆಟ್ ಹತ್ರ 50% ಫೋಕಸ್ ಮಾಡ್ತಿದ್ದೆ. ಅಂದ್ರೆ 50% ಎಲ್ಲ ನೀವು ಈಗ ಕ್ರಿಕೆಟ್ ಮೇಲೆ ಹ್ಮ್ ಫೋಕಸ್ ಮಾಡ್ಬೇಕು, ಅದೇ ನಿಮ್ ಡ್ರೀಮ್. ಹ್ಮ್. ಎಜುಕೇಶನ್ ಅಲ್ಲಿ ಏನ್ ಮಾಡ್ಬೇಕಂತಿದೆ? ಎಜುಕೇಶನ್ ಅಲ್ಲಿ ಜಾಸ್ತಿ ಕ್ರಿಕೆಟ್ ಅಲ್ಲಿ ಫೋಕಸ್ ಮಾಡ್ತಿದ್ದೀನಿ. ಓಕೆ. ಈಗ ನೀವು 5th ಸ್ಟ್ಯಾಂಡರ್ಡ್ ಈಗ ಹೋದ್ರೆ ಊರಿಗೆ? 5th ಸ್ಟ್ಯಾಂಡರ್ಡ್ ನೀವು ಊರಿಗೆ ಹೋದ್ರೆ? 7th ಸ್ಟ್ಯಾಂಡರ್ಡ್. ಓಕೆ. ಈಗ 6th ಸ್ಟ್ಯಾಂಡರ್ಡ್ ಮುಗೀತು ನಿಮ್ದು. ಈಗ ಊರಿಗೆ ಹೋದ್ಮೇಲೆ ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದಾರೆ? ಬಾಳ ಚಲೋ ಇದ್ದಾರೆ. ಬಾ ಇದು ಆಕ್ಚುಲಿ ಚೆನ್ನಾಗಿರೋದು. ಚಲೋ ಯಾರೋ ಇವ ಬಾ ಚಲೋ ಇದಾರಲ್ಲ, ಹೇಗಿದ್ದಾರೆ ಅಂತಂದ್ರೆ ನಿಮ್ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಹೆಂಗಿದೆ? ಎಲ್ಲ ಕರೆಕ್ಟ್ ಆಗಿದೆನಾ? ಎಲ್ಲ ಕರೆಕ್ಟ್. ಎಲ್ಲ ಕ್ಲೋಸ್ ಇದಾರಾ? ಎಲ್ಲಾರು ಆ ಫ್ರೆಂಡ್ಸ್ಗೂ ಈ PG ಅಲ್ಲಿ ಇರೋ ಫ್ರೆಂಡ್ಸ್ಗೂ ಅಲ್ಲಿ ನಿಮ್ಗೆ 6 year ಎಕ್ಸ್ಪೀರಿಯನ್ಸ್ ಇದೆ ಫ್ರೆಂಡ್ ಸರ್ಕಲ್ ಅಲ್ಲಿ. ಸೊ ಈಗ ನಿಮ್ಗೆ ಇಲ್ಲಿ ಈ PG ಲಿ 1 month ಅಲ್ಲ, 1 month ನಿಮ್ಗೆ ಎಲ್ಲ ಕ್ಲೋಸ್ ಇದಾರೆ. ಈ ಬೆಟರ್ ಎಕ್ಸ್ಪೀರಿಯನ್ಸ್ ಏನ್ ಆ ಬೆಟರ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಸರ್ಕಲ್? ಎರಡು ಬೆಟರ್ ಎಕ್ಸ್ಪೀರಿಯನ್ಸ್. ಹೌದಾ? ಓ, ಇಲ್ಲಿದ್ದಾರೆಲ್ಲ ನಿಮ್ಗೆ ಯಾರು ಜಾಸ್ತಿ ಕಾಟ ಕೊಡ್ತಾ ಇದ್ರು? ನಮ್ದು ನಿನ್ನೆ ಒಂದು ವಿಡಿಯೋ ಇದೆ, ನಿಮ್ಗೆಲ್ಲ ಡೆವಿಲ್ ಇದನ್ ಮಾಡ್ಕೊಂಡು ರಾಕ್ಷಸರ್ಗ ತರ ವಿಡಿಯೋ ಮಾಡ್ತಿದ್ದಾರೆ ರಾತ್ರಿ. ನಾ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದೇ ನೀನ್ ಭಯಪಟ್ರ ನೀವು ರಾತ್ರಿ? ವಿಡಿಯೋ ಇದೆ ನನ್ನ ಹತ್ರ. ಹೌದಾ? ಯಾಕೆ ರಾತ್ರಿ ಯಾಕೆ ಭಯಪಡ್ತೀರಾ ನೀವು? ಸ್ವಲ್ಪ ಅಂಜಿಕೆ ಬರ್ತದೆ. ಯಾಕೆ? ಅದೇ ಹೊಯ್ ಸಣ್ಣ ಇದ್ದಾಗಿಂತ್ರ ಅಂಜಿಕೆ ಬರ್ತದೆ. ಸಣ್ಣ ಅಂದ್ರೆ ಅದೇನ್ ಭ್ರಮೆನಾ ನಿಮ್ಗೆ? ಅದು ಜಸ್ಟ್ ಹಂಗೆ ಫೀಲಿಂಗ್ ಇರ್ತದೆ. ಯಾವ ಫೀಲ್? ಯಾವ ತರ ಫೀಲ್? ಮನಸ್ಸೊಳಗೆ ಹಂಗೆ ಇರ್ತದೆ. ಓಕೆ 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 ಓಕೆ. ಈಗ ನಿಮ್ಗೆ ನಾನು ಲಾಸ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ. ನಿಮ್ಗೆ ಈ PG ಲಿ ಏನ್ ಕಲಿತ್ರಿ, ಏನ್ ಕಲೀಲಿಲ್ಲ? ಏನ್ ಬ್ಯಾಡ್ ಹ್ಯಾಬಿಟ್ಸ್ ಕಲಿತ್ರಿ, ಬ್ಯಾಡ್ ಹ್ಯಾಬಿಟ್ಸ್ ಕಲೀಲಿಲ್ಲ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಸ್ವಲ್ಪ ಲಾಂಗ್ ಆಗಿ ಹೇಳಿ. ನಾ ಈ PG ಬಂದ್ಮೇಲೆ ಎಲ್ಲ ಅಂಜಿಕೆ ಅಂತ ಭಯ, ಯಾವ್ದು ಬಯಸ್ ಇದು ಮಾಡ್ಲಿಲ್ಲ. ಓಕೆ. ಎದಕ್ಕೂ ಆಮೇಲೆ ಎಲ್ಲಾ ಬಾಳ ಕಲ್ತಿದ್ದೀನಿ. ಹೇಳಿ, ಅದೇ ಹೇಳಿ ಮತ್ತೆ ಏನಾಯ್ತು? ಡಿಸಿಪ್ಲಿನ್, ಸ್ವಲ್ಪ ಎಲ್ಲಾ ಡಿಸಿಪ್ಲಿನ್ ಕಲ್ತಿದ್ದೀನಿ. ಓಕೆ. ಆಮೇಲೆ ಈ PG ಬಂದ್ಮೇಲೆ ಯಾವ ಕೆಟ್ಟ ಕೆಲಸ ಕಲ್ತಿಲ್ಲ. ಓಕೆ. ಹೇಳಿ ಮತ್ತೆ ಹೇಳಿ. ಅಣ್ಣಾರ್ ಹೆಂಗಿದ್ರು? ಫ್ರೆಂಡ್ಸ್ ಎಲ್ಲಾರು ಹೆಂಗಿದ್ರು? ಫ್ರೆಂಡ್ಸ್ ಬಾಳ ಚಲೋ ಇದ್ರು. ಮತ್ತೆ ಆಮೇಲೆ ಹೊಸ ಮ್ಯಾನೇಜರ್ ಬಂದಿದ್ದಾರೆ, ಅವರು ಬಾಳ ಚಲೋ ಇದ್ದಾರೆ. ಓಕೆ. ಆಮೇಲೆ ಊಟನು ಬಾಳ ಚಲೋ ಇತ್ತು. ಎಲ್ಲಾರು ಸೇರಿ ಒಂದೊಂದೇ ಒಬ್ಬೊಬ್ರು ಪಾರ್ಟಿ ಕೊಡಿಸ್ತಿದ್ರು. ನಿನ್ನೆ ಒಬ್ಬನ್ ಚೇತನ್ ಅಂತ ಊರಿಗೆ ಹೋಗಿದ್ದಾನೆ, ಅವನ ಪಾರ್ಟಿ ಕೊಡಿಸಿ ಹೋಗಿದ್ದಾನೆ. ಮೊನ್ನೆ ಶಶಾಂಕ್ ಅಂತ ಒಬ್ಬ ಅಣ್ಣ ಇದ್ದ, ಅವನು ಪಾರ್ಟಿ ಕೊಡಿಸಿದಾನೆ. ನಾನು ನಾಳೆ ಹೋಗ್ತಿದ್ದೀನಿ, ನಾ ಇವತ್ತು ಪಾರ್ಟಿ ಕೊಡಿಸ್ತಿದ್ದೀನಿ. ಓಕೆ. ಮತ್ತೆ ಹೇಳಿ, ಏನ್ ಎಕ್ಸ್ಪೀರಿಯನ್ಸ್ ಏನ್ ಆಯ್ತು ಇಲ್ಲಿ? ಎಲ್ಲ ಇದು ಬಾಳ ಚಲೋ ಇದೆ PG. ಇಲ್ಲಿ ಕ್ರಿಕೆಟ್ ಆಡ್ತಿದ್ರ ನೀವು? ಹೇಳಿದ ನನಗೆ. ಡೈಲಿ ಇಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಬಾಳ ಮೆಮೊರೇಬಲ್ ಮೂಮೆಂಟ್. ಓಕೆ ಓಕೆ. ಸೊ ಗೈಸ್, ಈಗ ಎಲ್ಲ ನಿಮ್ ಹೆಸರು ಏನಾಯ್ತಾ? ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ಅನಿಕೇತ್ ಅವ್ರಿಗೆ ನಾವೆಲ್ಲ ಈ ಕ್ವಶನ್ಸ್ ಕೇಳಾಯ್ತು, ಅವ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡಾಯ್ತು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ, ಕಂಪ್ಲೀಟ್ ಆಗ್ತಾ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಬಹಳ ಚಲೋ ಬ್ಲಾಗ್ ಮಾಡ್ತಿದ್ದಾರೆ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾಯ್ತು? ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಅನಿಕೇತ್ ಅವರೇ. ಥ್ಯಾಂಕ್ ಯು. ಅವ್ರಿಗೆ ಒಂದ್ಸಲ ಥ್ಯಾಂಕ್ ಯು ಬಿಡಿ ಕ್ಯಾಮರಾಮನ್. ಥ್ಯಾಂಕ್ ಯು.